ಚಿಕ್ಕಬಳ್ಳಾಪುರದಲ್ಲಿ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ಹಾಸ್ಟೆಲ್ ಊಟದಲ್ಲಿ ಹುಳಗಳು ಪತ್ತೆಯಾಗಿವೆ. 3 ವರ್ಷಗಳಿಂದ ಕಳಪೆ ಆಹಾರ ನೀಡುತ್ತಿರುವಂತಹ ವಾರ್ಡನ್ಗೆ ಪ್ರಶ್ನೆ ಮಾಡಿದ್ರೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನ ಎಸಗಿರುವಂತಹ ಆರೋಪ ಕೇಳಿಬಂದಿದೆ. ಕುಡಿದ ಅಮಲಿನಲ್ಲಿ ವಾರ್ಡನ್ನ ಅವಾಚ್ಯ ಶಬ್ದಗಳ ನಿಂದನೆಗೆ ವಿದ್ಯಾರ್ಥಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರು ಸ್ವಚ್ಛತೆ ಇಲ್ಲದಂತ ಕಾರಣಕ್ಕಾಗಿ ಹಾಸ್ಟೆಲ್ ಸಿಬ್ಬಂದಿಗೆ ವಿದ್ಯಾರ್ಥಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಲವು ಬಾರಿ ದೂರನ್ನ ಕೊಟ್ಟಿದ್ರೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ನಿರ್ಲಕ್ಷ್ಯವನ್ನ ವಹಿಸಿದೆ ಅಂತ ಹಾಸ್ಟೆಲ್ ಸ್ಟೂಡೆಂಟ್ಸ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇಲ್ಲಿ ನೋಡಿ, ಇಲ್ಲಿ ಚಪಾತಿಗೆ ಎಣ್ಣೆ ಹಾಕಿ ಅಂದ್ರೆ ನೀನೊಬ್ಬನ ಹಾಕ್ಸ್ಕೊ ಅಂತ ಕೇಳ್ತಾರೆ. ಮಿಕ್ಕಿರೋರೆಲ್ಲ ಏನಾಗಬೇಕು? ನಾಳೆ ಅನ್ಕೊಂಡು ಊಟದ ವಿಚಾರದಲ್ಲಿ ನಾಳೆ ಅನ್ಕೊಂಡು ಎಷ್ಟು ದಿನದಿಂದ ಇದೆ ಸರ್ ಡೈಲಿ ವೇಜಸ್ ಸರ್. ಮತ್ತೆ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಅವ್ರಿಗೆ ಕಡಿಮೆ ಸ್ಯಾಲ್ರಿ ಕೊಡೋದು, ನೀವೇ ಕರ್ಕೊಂಬನ್ನಿ ಅಂತ ಯಾವ್ದಾದ್ರು ಕಡಿಮೆ ಸ್ಯಾಲ್ರಿ ಅಂತ ಕೇಳ್ತಾರೆ. ಇವ್ರು ನಮ್ಮನ್ನು ಕೇಳ್ತಾರೆ. ನಮ್ಗಿರೋ ಹಕ್ಕನ್ನ ನಾವು ಕೇಳ್ಕೋಬೇಕಾ ಸರ್? ನಾವು ಎಷ್ಟು ಒಂದ್ಸರಿ ಸೇರಿ ಕೇಳ್ಕೊಂತೀವಿ, 2 ಸಾರಿ ಕೇಳ್ಕೊಂಡು ಬಿಸಿಲು ಬರ್ತಾ ಇಲ್ಲ ಅಂದ್ರೆ ಸೋಲಾರ್ ಹಾಕ್ಸ್ತಾ ಇಲ್ಲ, ಆಮೇಲೆ ಇದು ಗೀಸರ್ಗಳು ಹಾಕ್ಸ್ತೀವಿ. ಊಟ ಸರ್, ಊಟ ಚಪ್ಪಲ್ ಒಳಗಡೆ ಹೋಗ್ಬೋದಾ? ಖಾಸಗಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ಊಟ ಸೇವಿಸಿದಂತಹ 30 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಕೋಲಾರದ ವಿದ್ಯಾಜ್ಯೋತಿ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಹಾಸ್ಟೆಲ್ನಲ್ಲಿ ಊಟ ಸೇವಿಸಿದ ಬಳಿಕ ಒಬ್ಬರಾದ ನಂತರ ಒಬ್ಬರು ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿದ್ದಾರೆ. ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಅಸ್ವಸ್ಥ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಘಟನೆ ಕುರಿತು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಪ್ರತಿಕ್ರಿಯೆಯನ್ನು ನೀಡಿದ್ದು, ತಡರಾತ್ರಿ ಹಾಸ್ಟೆಲ್ನಲ್ಲಿ ಈರುಳ್ಳಿ ದೋಸೆ, ಇಡ್ಲಿ, ಚಟ್ನಿಯನ್ನ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದು, ಸದ್ಯ ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಗಂಭೀರವಾದಂತಹ ಸಮಸ್ಯೆ ಯಾರಿಗೂ ಇಲ್ಲ ಅಂತ ತಿಳಿಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ವಿದೇಶದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದಂತಹ ಈ ಸರೀಸೃಪ ಹಾಗೂ ಪ್ರಾಣಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಂತಹ ಇಂಡಿಗೋ ವಿಮಾನದಲ್ಲಿ ಬಂದಿಳಿದಂತಹ ಪ್ರಯಾಣಿಕನ ಲಗೇಜ್ ಬ್ಯಾಗ್ ಪರಿಶೀಲಿಸಿದಾಗ ಹಾವು ಸೇರಿದಂತೆ ಇತರ ಸರೀಸೃಪಗಳು ಕಂಡುಬಂದಿದೆ. ತಕ್ಷಣ ಪ್ರಯಾಣಿಕ ಮತ್ತು ಇತರರನ್ನ ಕಸ್ಟಮ್ಸ್ ಅಧಿಕಾರಿಗಳು ಅದನ್ನ ಹಸ್ತಾಂತರ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಪ್ರಯಾಣಿಕನ ವಿರುದ್ಧ ದೂರನ್ನ ದಾಖಲಿಸಿ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಅಧಿಕಾರಿಗಳು. ಮಂಡ್ಯದ ಬಸರಾಳು ಬಂದ್ ಪ್ರಕರಣ ಸಂಬಂಧ ಬಂಧಿತ ಆರೋಪಿಗಳ ಮೇಲೆ ಗೂಂಡಾ ಕಾಯ್ದೆಯನ್ನ ತೆರೆಯುವಂತೆ ಪ್ರತಿಭಟನಾಕಾರರು ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಪ್ರತಿಭಟನೆಯ ವೇಳೆ ಇಬ್ಬರು ಆರೋಪಿಗಳು ಬಹಿರಂಗ ಕ್ಷಮೆಯನ್ನ ಕೇಳುವಂತೆ ಆಗ್ರಹಿಸಿದರು. ಇನ್ನು ಪ್ರತಿಭಟನಾಕಾರರನ್ನ ಸಮಾಧಾನ ಮಾಡಿ ಸಂತೈಸಿದ್ದ ಎಎಸ್ಪಿ ಗಂಗಾಧರ ಬಂಧಿತ ಆರೋಪಿಗಳ ಮೇಲೆ ಈಗಾಗಲೇ ಗೂಂಡಾ ಆಕ್ಟ್ ಅಡಿ ಪ್ರಕರಣವನ್ನ ದಾಖಲಿಸಿಕೊಳ್ಳುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಅವರು ಬೇರೆ ಜಾತಿಯವರು ಅವರು ಬೈತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವ ಜಾತಿಯವ್ರಿಗೂ ನೋವಾಗಬಾರ್ದು. ನಾವು ಇಲ್ಲಿ ಒಕ್ಕಲಿಗರು ಭಾಳ ಪ್ರೀತಿಯಿಂದ ಇದ್ದೀವಿ, ಅಣ್ಣ ತಮ್ಮದಿರ ಥರ ಇದ್ದೀವಿ. ನಮ್ಮಲ್ಲಿ ಯಾವುದೇ ಥರ ಜಾತಿ ವಿರುದ್ಧ ಹೋರಾಟ ಇಲ್ಲ. ಅವರು ಇಬ್ಬರು ಕಿಡಿಗೇಡಿಗಳ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ ಸರ್. ಈಗ ಆಲ್ಮೋಸ್ಟ್ ನೆನ್ನೆ ಬಂಧಿಸಿದ್ದಾರೆ ಅವ್ರನ್ನ. ಈಗ ಅವ್ರನ್ನ ಇವತ್ತು ಮೋಸ್ಟ್ಲಿ ಜೈಲಿಗೆ ಕಳಿಸ್ಬೋದು. ಅವ್ರನ್ನ ಕಳಿಸಿ ಅವ್ರಿಗೆ ಗುಂಡಾ ಕಾಯ್ದೆ ಹಾಕಿ ಅವ್ರನ್ನ ರೋಡ್ ಲಿಸ್ಟ್ ಮಾಡಿ ಇನ್ನು ಜನ್ಮದಲ್ಲಿ ಅವ್ರಿಗೆ ಜಾಲಾಡಿ ಇನ್ಯಾರು ಕೂಡ ಯಪ್ಪ ಕುಡ್ದೊತ್ತಾಗೆ ಬಿಟ್ಟಿಲ್ಲ ಗುರು, ರಿಯಲ್ ಆಗಿದ್ದರೆ ಬಿಡ್ತಾರೆ ಗುರು ಅನ್ನೋ ಥರ. ವಿವಿಧ ಬೇಡಿಕೆಯನ್ನ ಈಡೇರಿಸಲು ಆಗ್ರಹಿಸಿ ಶಿವಮೊಗ್ಗದಲ್ಲಿ ಆಶಾ ಕಾರ್ಯಕರ್ತರು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಮಾಸಿಕ ಕನಿಷ್ಠ 10,000 ಗೌರವ ನಿಗದಿಯನ್ನ ನೀಡುವಂತೆ ಸದ್ಯ ಶಿವಮೊಗ್ಗದ ಡಿಸಿ ಕಚೇರಿಯ ಎದುರು ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ನಡೆಸಿದರು.
ಧಾರವಾಡದಲ್ಲಿ ಆಶಾ ಕಾರ್ಯಕರ್ತರ ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಡಿಸಿ ಕಚೇರಿಯ ಎದುರು ಅಹೋರಾತ್ರಿ ಧರಣಿ ನಡೆಸಿದರು. ನಿರಂತರ ಹೋರಾಟದ ಮೂಲಕ ಆಶಾ ಕಾರ್ಯಕರ್ತರು ಸರ್ಕಾರದ ಗಮನವನ್ನ ಸೆಳೆಯುತ್ತಿದ್ದಾರೆ. ತಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ನೂರಾರು ಆಶಾ ಕಾರ್ಯಕರ್ತರು ಹಾಗೂ ಆಶಾ ಸುಗಮಕಾರರು ಎಐಯುಟಿಎಸ್ಯು ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವಿಜಯಪುರ ಜಿಲ್ಲಾಧಿಕಾರಿ ನಿವಾಸದ ಎದುರು 2ನೇ ದಿನವೂ ಕೂಡ ಪ್ರತಿಭಟನೆಯನ್ನ ಮುಂದುವರೆಸಿದ್ದು, ಆಶಾ ಕಾರ್ಯಕರ್ತರ ಗೌರವಧನ 10,000ವನ್ನ ನಿಗದಿಪಡಿಸಿ ನುಡಿದಂತೆ ನಡೆಯಿರಿ ಅಂತ ಮುಖ್ಯಮಂತ್ರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಹೆಣ್ಣು ಮಕ್ಕಳನ್ನ ಬೀದಿಗೆ ಇಳಿಸಿದ ಸರ್ಕಾರಕ್ಕೆ ಗುಲಾಬಿ ಸೀರೆ ಈಗ ಗುಡುಗಿದ್ದಾರೆ. ಜೊತೆಯಲ್ಲಿ ವಿಧಾನಸೌಧ ಗುಡುಗುತ್ತೆ ಅನ್ನೋದಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.